ನಮಸ್ಕಾರ. ನಾನು ನಿಮಗೆ ಇವತ್ತು ಅಮಲಕ್ಕಿ ಏಕಾದಶಿಯ ಮಹತ್ವ ಮತ್ತು ಈ ಏಕಾದಶಿಯ ಒಂದು ಪೌರಾಣಿಕ ಕಥೆ ಹೇಳುತ್ತೇನೆ. ಅಮಲಕ್ಕಿ ಏಕಾದಶಿ ಫಾಲ್ಗುನ್ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿಯಲ್ಲಿ ಬರುತ್ತದೆ. ಈ ದಿನವನ್ನು ಶ್ರೀ ವಿಷ್ಣು ದೇವರಿಗೆ ಸಮರ್ಪಿಸಲಾಗಿದೆ. ಅಮಲಕ್ಕಿ ಅಂದರೆ ನೆಲ್ಲೆಕಾಯಿ ಮರ. ಈ ಮರದಲ್ಲಿ ಶ್ರೀ ಮಹಾವಿಷ್ಣು ವಾಸಿಸುತ್ತಾರೆ ಎಂಬ ಪುರಾಣ ಪ್ರಸಿದ್ಧ ನಂಬಿಕೆ ಇದೆ. ಈ ಏಕಾದಶಿ ಶ್ರದ್ಧೆಯಿಂದ ವ್ರತ ಮಾಡಿದರೆ ವೈಕುಂಠ ಪ್ರಾಪ್ತಿ ಸಿಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಈ ದಿನ ಉಪವಾಸ ಮಾಡಿದರೆ ಜನ್ಮಾಂತರದ ಪಾಪಗಳು ನಿವೃತ್ತಿಯಾಗುತ್ತವೆ ಹಾಗೂ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ. ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ವಿಷ್ಣು ಪೂಜೆ ಮಾಡಬೇಕು ಹಾಗೂ ಅಮಲಕ್ಕಿ ಮರದ ಕೆಳಗೆ ಅಂದರೆ ನೆಲ್ಲಿ ಮರದ ಕೆಳಗೆ ದೀಪ ಹಚ್ಚಿ ಪೂಜೆ ಮಾಡಬೇಕು. ಈ ಮರದಲ್ಲಿ ವಿಷ್ಣು, ಬ್ರಹ್ಮ, ಶಿವರ್ ವಾಸಿಸುವ ಸ್ಥಾನವಿದೆ ಎಂದು ನಂಬಿಕೆ ಇದೆ. ನೆಲ್ಲಿಕಾಯಿ ದೇಹಕ್ಕೆ ಅಮೃತ ಸಮಾನ. ಏಕಾದಶಿ ದಿನ ಪೂರ್ತಿ ಉಪವಾಸ, ಫಲಾಹಾರ ಅಥವಾ ನಿರಾಹಾರ, ರಾತ್ರಿ ಜಾಗರಣೆ. ಈ ಏಕಾದಶಿ ಮಾಡಿದರೆ 1000 ಆಕಳ ದಾನ ಮಾಡಿದ ಫಲ ಸಿಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಹಾಗೂ ದ್ವಾದಶಿ ದಿನ ಪಾರಣೆ ಮಾಡಬೇಕು. ಈಗ ಏಕಾದಶಿಯ ಪೌರಾಣಿಕ ಕಥೆ ಕೇಳೋಣ. ಪುರಾಣಗಳಲ್ಲಿ ಹೇಳುವಂತೆ ಒಮ್ಮೆ ಚೈತ್ರರಥ ಎಂಬ ನಗರವಿತ್ತು. ಆ ರಾಜ್ಯದ ರಾಜನು ಧರ್ಮನಿಷ್ಠನಾಗಿದ್ದನು. ಪ್ರಜೆಯನ್ನು ತಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದನು. ಆ ರಾಜ್ಯದ ಎಲ್ಲ ಜನರು ಏಕಾದಶಿ ವ್ರತವನ್ನು ಕಟ್ಟುನಿಟ್ಟಾಗಿ ಆಚರಿಸುತ್ತಿದ್ದರು. ಒಮ್ಮೆ ಫಾಲ್ಗುಣ ಶುಕ್ಲ ಏಕಾದಶಿಯಂದು ರಾಜನು ತನ್ನ ಪ್ರಜೆಗಳೊಂದಿಗೆ ಅಮಲಕ್ಕಿ ಮರದ ಕೆಳಗೆ ಶ್ರೀ ಮಹಾವಿಷ್ಣುವಿಗೆ ಪೂಜೆ ಸಲ್ಲಿಸಿದನು. ಅಮಲಕ್ಕಿ ಮರವನ್ನು ವಿಷ್ಣುವಿನ ರೂಪವೆಂದು ಭಾವಿಸಿ ಹೂವು, ಫಲ, ದೀಪ, ಧೂಪಗಳಿಂದ ಆರಾಧನೆ ಮಾಡಿದ್ದನು. ಆ ರಾತ್ರಿ ಎಲ್ಲರೂ ದೇವಸ್ಥಾನದಲ್ಲಿ ಜಾಗರಣೆ ಮಾಡುತ್ತಿದ್ದರು. ಆ ಸಂದರ್ಭದಲ್ಲಿ ಒಬ್ಬ ಬೇಟೆಗಾರ ಅಲ್ಲಿಗೆ ಬಂದು ಕುಳಿತ. ಅವನು ಉಪವಾಸ ಮಾಡಬೇಕೆಂದು ಉದ್ದೇಶದಿಂದ ಅಲ್ಲ, ಆದರೆ ಬೇಟೆಗೆ ಹೋಗಿ ಆಹಾರ ಸಿಗದೆ ಹಸಿದವನು ಆಗಿದ್ದನು. ದೇವಸ್ಥಾನದಲ್ಲಿ ಜಾಗರಣೆ ನಡೆಯುತ್ತಿದೆ ಎಂದು ಅವನು ಅಲ್ಲೇ ಬಂದು ಕುಳಿತುಕೊಂಡನು. ಅವನು ಆ ರಾತ್ರಿ ಏನೂ ತಿನ್ನಲಿಲ್ಲ ಹಾಗೂ ಆ ಇಡೀ ರಾತ್ರಿ ಜಾಗರಣೆ ಮಾಡಿದ್ದ. ಅವನು ಅಜ್ಞಾನದಿಂದಲೇ ಉಪವಾಸ ಮಾಡಿದ್ದ ಹಾಗೂ ವಿಷ್ಣು ಕಥೆ ಕೇಳಿದ್ದ, ಜಾಗರಣೆ ಮಾಡಿದ್ದ. ಇವುಗಳ ಫಲವಾಗಿ ಅವನ ಪಾಪಗಳು ಕ್ಷಯಗೊಂಡವು. ಕೆಲ ವರ್ಷಗಳ ನಂತರ ಅವನು ಮರಣ ಹೊಂದಿದ್ದನು. ಯಮದೂತರು ಅವನನ್ನು ಕರೆದುಕೊಂಡು ಹೋಗಲು ಬಂದರು. ಆದರೆ ವಿಷ್ಣುದೂತರು ತಡೆಯುವ ಮೂಲಕ ಹೇಳಿದರು, ಈತನಿಗೆ ಅಮಲಕ್ಕಿ ಏಕಾದಶಿಯ ಪುಣ್ಯವಿದೆ, ಅವನು ವೈಕುಂಠಕ್ಕೆ ಅರ್ಹನು ಎಂದು ಹೇಳಿ ವೈಕುಂಠಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅವನು ಮುಂದಿನ ಜನ್ಮದಲ್ಲಿ ರಾಜಕುಮಾರನಾಗಿ ಜನ್ಮವಾಗುತ್ತದೆ. ನಂತರ ಧರ್ಮಪಾಲಕನಾಗಿ ರಾಜ್ಯವನ್ನಾಳಿದ್ದ. ಅಂತಿಮವಾಗಿ ವಿಷ್ಣು ಲೋಕ ಪ್ರಾಪ್ತಿ ಪಡೆದನು. ಅಜ್ಞಾನದಿಂದ ಮಾಡಿದ ಏಕಾದಶಿಯನ್ನು ಅವನಿಗೆ ವಿಷ್ಣು ಲೋಕ ಪ್ರಾಪ್ತಿ ಆಯಿತು. ಭಕ್ತಿ ಮತ್ತು ಶ್ರದ್ಧೆಯೇ ಮುಖ್ಯ. ಅಜ್ಞಾನದಿಂದಲೂ ಮಾಡಿದ ಫಲ ಇಷ್ಟೊಂದು ಮಹತ್ವವಾಗಿದೆ ಎಂದು ಈ ಪೌರಾಣಿಕ ಕಥೆ ನಮಗೆ ತಿಳಿಸುತ್ತದೆ. ಇದು ಅಮಲಕ್ಕಿ ಏಕಾದಶಿಯ ಮಹತ್ವ. ನಿಮಗೆ ನನ್ನ ಮಾಹಿತಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.